ನಾವೇನು ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಸರ್. ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದ್ದೆ. ನನ್ನ ಅಕ್ಕನ ನಾನು ಆ ಫೋಟೋದನ್ನ ನೋಡಿದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಯಾವ ಹೆಣ್ಮಕ್ಳು ಆ ತರ ನೋಡ್ತಾರೆ ಸರ್. ಸೌಜನ್ಯ ಸತ್ತು ಆಲ್ಮೋಸ್ಟ್ 12 ವರ್ಷ ಆಯ್ತಾ ಬಂತು. ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಮಾಡಿ 12 ವರ್ಷ ಆಯ್ತಾ ಬಂತು. ಇಲ್ಲಿ ತನಕನೂ ನ್ಯಾಯ ಸಿಕ್ಕಿಲ್ಲ. ಎಲ್ಲಿ ನ್ಯಾಯ ಸಿಗುತ್ತೆ? ಸಿಗಲ್ಲ. ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಹಿಂದೆ ಒಂದು ಕರಿ ಮೇಕೆ ಇದೆ. ಆ ಮೇಕೆ ತಗಲಾಕೋಬೇಕು. ಆ ಮೇಕೆ ಯಾವ್ದಂತ ಗೊತ್ತಾದ್ಮೇಲೆನೆ ಆ ಮೇಕೆನ ಬಲಿ ಕೊಡಕ್ಕಾಗೋದು. ಸೊ ಹಲೋ ಎವ್ರಿವನ್. ಸೊ ಇವತ್ತು ಯಾವ ನೋಡ್ತಾ ಅಂದ್ರೆ ವಿಷಯ ಆಲ್ರೆಡಿ ಎಲ್ರಿಗೂ ಗೊತ್ತು. ಸಮೀರ್ ಎಂ ಡಿ ಧೂತ ಅನ್ನೋ ಈ ಚಾನಲ್ ನಲ್ಲಿ ಒಂದು ಸೌಜನ್ಯ ಬಗ್ಗೆ ಒಂದು ಡಾಕ್ಯುಮೆಂಟರಿ ವಿಡಿಯೋ ರಿಲೀಸ್ ಆಗುತ್ತೆ. ವಿಡಿಯೋ ರಿಲೀಸ್ ಆಗಿದ್ದ ತಡ ಈ ಕಾಂಟ್ರವರ್ಸಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಸೌಜನ್ಯ ಕೇಸ್ ಏನಿದೆ ಅದು ಮತ್ತೆ ಒಂದು ಯೂಟ್ಯೂಬ್ ಕಮ್ಯುನಿಟಿ ಕಡೆಯಿಂದ ಧ್ವನಿ ಅಂತ ಕೆಲಸ ನಾವೀಗ ಮಾಡ್ಲೇಬೇಕು. ಯಾಕಂದ್ರೆ ಕೊಲೆಯಾಗಿ 12 ವರ್ಷ ಆದ್ರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನ್ ಅರ್ಥ? ಯಾಕಂದ್ರೆ ಕೊಲೆಯಾಗಿ ಸೌಜನ್ಯ ಬಾಡಿ ಸಿಕ್ತಾಗ ಪೊಲೀಸು ಸಿಬಿಐ ಅಂತ ನಮ್ ಕವಡೆ ಅಣ್ಣವರೇ ಹೇಳಿದಂತೆ ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗವರ್ಮೆಂಟ್ಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ನಾನು ಸಿಬಿಐಗೆ ಒಪ್ಪಿಸಿಂದಲಿ ಮುಖ್ಯಮಂತ್ರಿ ಹೇಳಿದ್ದೆ. ನಾನು ಕೇಳಿದ್ರೆ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾರೆ ನಮ್ ಕವಡೆ ಅಣ್ಣ. ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ. ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ, ಇನ್ನಷ್ಟು ಮುಂದುವರಿಸಲಿ ತನಿಖೆ, ಇನ್ನಷ್ಟು ತನಿಖೆ ಮುಂದುವರಿಸಲಿ, ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರಿ ಸಂಶೋಧನೆ ಮಾಡಲಿ, ನಮಗೇನು ತೊಂದರೆ ಇಲ್ಲ. ನಿಮ್ಗೇನು ತೊಂದರೆ ಇಲ್ಲ ಅಣ್ಣ. ತೊಂದರೆ ಆಗಿದ್ದೆ ನಿಮ್ಮಿಂದ. ಯಾಕಂದ್ರೆ ಕೇಳಿದೆ ದ್ವೇಷ ಅಂತಾರಣ್ಣ. ಇದು ಯಾಕೆ ಹೇಳಿದಂದ್ರೆ ದ್ವೇಷ, ಅಸೂಯೆ, ಇದಕ್ಕೆ ಕಾರಣ ಬೇಕಾಗಿಲ್ಲ. ಕೇವಲ ಅವರು ಇಷ್ಟು ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಳ್ತಾರಲ್ಲ. ಆನೆ ನಡೆದಿದ್ದೆ ದಾರಿ ಅಂದ್ರೆ ನಮ್ ಕೋಡೆ ಅಣ್ಣ ನಾನು ಹೋಗಿದ್ದೆ ದಾರಿ ಅಂತಾರೆ. ನಾನು ಏನು ಹೇಳೋದಿಲ್ಲ. ನಾನು ಹೇಳೋದಿಷ್ಟೇ, ನಾವು ಮುಂದುವರಿಸ್ತೇವೆ, ನಾವು ಹೋಗೋಣ. ನಾವು ಹೋಗೋದೇ ದಾರಿ. ಈ ದಾರಿಯನ್ನು ಬಿಟ್ಟು ನಾವು ಆಚೆ ಈಚೆ ಹೋಗೋದಿಲ್ಲ, ಆಚೆ ಈಚೆ ನೋಡುವುದಿಲ್ಲ. ನಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡ್ತಲೇ ಹೋಗ್ತೇವೆ. ಇದೊಂದು ಮಧ್ಯದಲ್ಲಿ ಏನೋ ಮೋಡ ಬಂದ ಹಾಗೆ ಮೋಡ ಬಂದಿದೆ, ಅಥವಾ ಏನೋ ಒಂದು ಸಣ್ಣ ಪರದೆ ಬಂದಿದೆ, ಇದು ತೆಗಿಬೇಕು. ಇದ್ರಲ್ಲೇ ಗೊತ್ತಾಗುತ್ತೆ ಕರಿ ಮೇಕೆ ಯಾರು ಅಂತ. ಸೊ ಎಲ್ಲಾ ಕೆಟ್ಟ ಮುಖಗಳು ಆಚೆ ಬರ್ಬೇಕಂತ ನಾವು ಕಾಯ್ತಾ ಇದೀವಿ. ಅಂತೂ ಇಂತೂ ಪವಿತ್ರವಾದ ಧರ್ಮಸ್ಥಳನ ನಿಮ್ಮಿಂದ ಕರ್ಮಸ್ಥಳ ಆಗಿ ಕನ್ವರ್ಟ್ ನೀವೇ ಮಾಡ್ತಿದ್ದೀರಾ. ಆಕ್ಚುಲಿ ನಿಮ್ಮಿಂದನೇ ಆಗ್ತಿರೋದು ಅದು. ಧರ್ಮ ಹೆಸರಲ್ಲಿ ಹೆಂಗೆಂಗೋ ನೀವು ನಡೆಸ್ತಾ ಇದೀರಾ. ಅದು ಎಲ್ರಿಗೂ ಗೊತ್ತಾಗಿದೆ ಆಲ್ಮೋಸ್ಟ್. ಈಗ ಈ ಮಧ್ಯೆ ಸಮೀರ್ ಅವರು ಹಾಕಿದಂತ ವಿಡಿಯೋ ಏನಿದೆ ಪ್ರೈವೇಟ್ ಆಗುತ್ತೆ. ಯಾಕಂದ್ರೆ ರೀಸನ್ ಬೇರೆ ತರ ಇರುತ್ತೆ. ಆಲ್ಮೋಸ್ಟ್ ಅವ್ರ ಕಡೆಯಿಂದ ಏನಾದ್ರು ಸ್ವಲ್ಪ ಸಿದ್ದೇ ಇರುತ್ತೆ. ಈ ತರ ಎಲ್ಲ ಇವರೆಲ್ಲ ಸಾಮಾನ್ಯದವರಲ್ಲ, ದೊಡ್ಡವರು ಅಂತಾರಲ್ಲ ಸ್ವಾತರ. ಸೊ ಅದಕ್ಕೆ ವಿಡಿಯೋ ಕೂಡ ಪ್ರೈವೇಟ್ ಆಗಿರುತ್ತೆ. ಪ್ರೈವೇಟ್ ಆದ್ಮೇಲೆ ಮತ್ತೆ ಈ ವಿಡಿಯೋ ಪಬ್ಲಿಕ್ ಆಗುತ್ತೆ. ವಿಡಿಯೋ ಕೂಡ ಸಾಕಷ್ಟು ಜನರಿಗೆ ರೀಚ್ ಆಗಿರುತ್ತೆ. ಈ ವಿಷಯ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮುಟ್ಟಿದೆ ಅನ್ಕೋತೀನಿ. ಅವ್ರಿಗೆ ಗೊತ್ತಿಲ್ಲ, ಸಮೀರ್ ಅವ್ರಿಗೆ ಯಾವ್ದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅದಂತ ಹೇಳಕ್ ಆಗಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ ಆಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ. ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡ್ಬೇಕಂದ್ರೆ ಹಿಂದ್ಗಡೆ ಎಷ್ಟೋ ರಿಸರ್ಚ್ ಗಳಿರುತ್ತೆ. ಯಾವ್ದೋ ಕಾಟಾಚಾರಕ್ಕೆ ಏನು ಮಾಡಿಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ಮ್ಯಾಟ್ರು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಕಡೆನೂ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಅದು ಆ ವಿಷಯನ ಈ ವಿಷಯನ ಕನ್ಫರ್ಮ್ ಮಾಡಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಈ ಡಾಕ್ಯುಮೆಂಟ್ರಿನ ಮಾಡೋದು ಒಂದು ಇದೆಯಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೆ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಹೇಳಕ್ಕಾಗಲ್ಲ, ಮೇ ಬಿ ಅವ್ರಿಗೆ ಯಾವ ಟೈಮಲ್ಲಿ ಏನಾಗೋದ್ರು ಗೊತ್ತಿಲ್ಲ. ಗಿಟ್ಟನು ಅಂತ ದೊಡ್ಡವ್ರ ಕಡೆಯಿಂದ ಬರ್ಬೋದು ಆಲ್ಮೋಸ್ಟ್. ಸೊ ಈ ಟೈಮಲ್ಲಿ ನಾವೆಲ್ಲರೂ ಅವ್ರ ಜೊತೆ ನಿಲ್ಲಬೇಕು. ಯಾಕಂದ್ರೆ ಒಬ್ಬನೇ ಅಂತೂ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರೊಂದು ಹೆಜ್ಜೆ ಹಾಕಿದ್ರ ಮೇಲೆ ನಾವು ಅವ್ರ ಜೊತೆ ನಡಿಬೇಕು. ಯೂಟ್ಯೂಬ್ ನಲ್ಲಿ ಯಾವುದೇ ಕಮ್ಯುನಿಟಿ ಆಗಿರೋ ಪರವಾಗಿಲ್ಲ. ಸೊ ನಾವೆಲ್ಲರೂ ಅವ್ರ ಜೊತೆ ನಿಲ್ಲಬೇಕು, ನಿಂತು ಈ ಕೇಸ್ನ ಒಂದು ಹಂತಕ್ಕೆ ತರಬೇಕು ಅಂತ ನಮಗೂ ಒಂದು ಕನ್ಸರ್ನ್ ಇದೆ. ಯಾಕಂದ್ರೆ ಇದು ಬರೀ ಚಿಕ್ಕ ವಿಷಯ ಅಲ್ಲ. 12 ವರ್ಷದಿಂದ ಸಾಲ್ವ್ ಆಗ್ದಿರೋ ಈ ಕೇಸ್ನ ರಿಯಾಲಿಟಿ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ನಾನು ಬರೀ ಸೌಜನ್ಯ ಮಾತ್ರ ಹೆಣ್ಮಕ್ಳು, ಆ ಹೆಣ್ಮಗು ಮಾತ್ರ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ. ಸೌಜನ್ಯ ತರನೇ ಆಲ್ಮೋಸ್ಟ್ ತುಂಬಾ ಹೆಣ್ಮಕ್ಳಿಗೆ ಈ ತರ ಆಗಿದೆ. ಬಟ್ ಅದೆಲ್ಲ ಬೆಳಕಕ್ಕೆ ಬಂದಿಲ್ಲ. ಯಾಕಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ನಮ್ಮನೆ ನಿಮ್ಮನೆ ಹೆಣ್ಮಕ್ಳು ಯಾರು ಬೇರೆ ಬೇರೆ ಅಲ್ಲ. ಇವಾಗೆಲ್ಲ ಕೊಲೆ ಕೇಸು, ರೇಪ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಈ ಜನರೇಷನ್ ಅಲ್ಲಿ. ನಿಮ್ಮ ಹತ್ರ ಪವರ್ ಇದೆಯಾ, ನಿಮ್ಮ ಹತ್ರ ದುಡ್ಡಿದ್ಯಾ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಈಸಿಯಾಗಿ ಸಲೀಸಾಗಿ ಮುಚ್ಚಾಕ್ಬೋದು. ಆ ತರ ಕಾಲ ಇದೆ ಇವಾಗ. ಸೊ ಗೊತ್ತಿಲ್ಲ ಈ ವಿಷಯ ಎಲ್ಲಿ ತನಕ ಇನ್ನೂ ರೀಚ್ ಆಗುತ್ತಂತ. ವಿಚಾರನ ಯಾವ ಮೀಡಿಯಾದಲ್ಲೂ ಯಾವ್ದಿದ್ರು ಅಷ್ಟೊಂದು ಯಾರು ಇಂಟ್ರೆಸ್ಟ್ ತೋರಿಸ್ತಲ್ಲ. ಬೇರೆ ಬೇರೆ ಇಂಟ್ರೆಸ್ಟ್ ಗಳನ್ನ ಮಾತ್ರ ತೋರಿಸ್ತಾ ಇರುತ್ತೋ, ಈ ತರ ಕೇಸ್ಗಳನ್ನ ಯಾರು ತೋರಿಸಲ್ಲ. ಇತ್ತೀಚೆಗೆ ಈ ನ್ಯೂಸ್ ಚಾನಲ್ಗಳು ಏನಾಗ್ಬಿಟ್ಟಿದೆ ಅಂದ್ರೆ ಇವರೆಲ್ಲ ಒಂಥರ ಪೇಯ್ಡ್ ಪ್ರಮೋಷನ್ ತರ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು ನಾವು. ಸೊ ಆ ತರ ಈಗ ಕನ್ವರ್ಟ್ ಆಗಿದೆ ಈ ನ್ಯೂಸ್ ಮೀಡಿಯಾಗಳು. ಇವರೆಲ್ಲ ನಂಬ್ಕೊಂಡ್ರೆ ಇನ್ನ ಕೆಲಸ ಆಗಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಬೇಕಾಗಿರೋದು ಮೇನ್ ಪಾಯಿಂಟ್ಗಳು. ಈ ತರ ಎಲ್ಲ ವಿಷಯಗಳನ್ನ ಅವ್ರು ತಗೊಂಡ್ರು ಕೂಡ ಅವ್ರು ಯಾರು ತಲೆನೇ ಕಟ್ಸ್ಕೊಳ್ಳಲ್ಲ. ಸೊ ಈ ವಿಷಯನ ನಾವೇ ರೇಸ್ ಮಾಡ್ಬೇಕು. ನಮ್ ಯೂಟ್ಯೂಬ್ ಕಮ್ಯುನಿಟಿ ಕಡೆಯಿಂದ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ. ನೋಡೋಣ ಮುಂದೆ ಏನೇನಾಗುತ್ತಂತ. ಸೊ ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ, ಬಾಯ್.